ಎಲ್ರಿಗೂ ನಮಸ್ಕಾರ. ಊಟಕ್ಕೆ ಅಂತ ಮನೆಗೆ ಬಂದಾಗ ಏನೋ ಒಂದಿಷ್ಟು ವಿಚಾರಗಳು ತಲೆಯಲ್ಲಿ ಬಂತು, ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಬಂಧಗಳು ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನನಗೆ ಇವತ್ತು ಒಂದು ವಿಚಾರದಲ್ಲಿ ರಿಯಲೈಸ್ ಆಯಿತು. ತುಂಬ ಸ್ಟ್ರೆಸ್ಸಲ್ಲಿದ್ದೆ ಬೆಳಗ್ಗೆಯಿಂದ. ಅಷ್ಟೊಂದು ಮೂಡ್ ಸರಿ ಇರಲಿಲ್ಲ. ಯಾಕೋ ಬೆಳಗ್ಗೆಯಿಂದನೂ ಒಂಥರ ಕಿರಿಕಿರಿ ಆಗ್ತಾ ಇತ್ತು. ಅದರಲ್ಲೇ ರಾಮನವಮಿ ಮಾಡಿದೆ, ಎಲ್ಲ ಮಾಡಿದೆ, ದೇವಸ್ಥಾನಕ್ಕೆ ಹೋಗಿ ಬಂದೆ. ಏನಾದರೂ ಕೂಡ ಅಷ್ಟು ರಿಲೀಫ್ ಅನಿಸ್ತಾ ಇರಲಿಲ್ಲ. ಮನೆಗೆ ಬಂದು ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡಿರ್ತಕ್ಕಂತಹ ಬೇವಿತ್ತು. ಆ ಬೇವು ನಮ್ಮ ಅತ್ತೆ ಕಳಿಸಿದ್ರು. ನಾನು ಅನಿವಾರ್ಯ ಕಾರಣಗಳಿಂದ ಈ ಸಲ ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮೊನ್ನೆ ನನ್ನ ತಮ್ಮ ಊರಿಗೆ ಹೋದಾಗ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು. ಅದನ್ನ ಹಾಕೊಳ್ಳೋಣ ಅಂತ ಊಟಕ್ಕೆ ಹಾಕೊಂಡು ಊಟ ಮಾಡ್ತಾ ಇದ್ದೆ. ಊಟಕ್ಕೆ ಒಂದು ಸ್ಪೂನ್ ಹಾಕೊಂಡು ತಿನ್ನೋ ಟೈಮಲ್ಲಿ ಇದಕ್ಕಿದ್ದಂಗೆ ಗೊತ್ತಿರೋ ಫುಲ್ ರಿಲೀಫ್ ಅನ್ನೋ ಥರ ಫೀಲ್ ಆಯಿತು. ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಅಂದರೆ ಎಷ್ಟು ಚೆನ್ನಾಗಿತ್ತಲ್ವ ಅವತ್ತಿನ ದಿನಗಳು, ನಾನು ಅವ್ರ ಜೊತೆಲಿದ್ದಾಗ ಹೇಗೆಲ್ಲ ಇದ್ವಿ, ಹಾಗೆ ಹೀಗೆ ಅಂತ. ಯಾಕದು ಬಂತು ಅಂತ ಹೇಳಿದ್ರೆ, ನಮ್ಮಿಬ್ಬರ ರಿಲೇಶನ್ಶಿಪ್ ತುಂಬ ಚೆನ್ನಾಗಿತ್ತು. ನಾವು ಅತ್ತೆ ಸೊಸೆ ಅನ್ನೋ ಥರ ಇರಲಿಲ್ಲ, ಅಮ್ಮ ಮಗಳು ಅನ್ನೋ ಥರ ಇದ್ವಿ. ಥರ ಎಮೋಷ್ನಲ್ ಕೂಡ ಆದೆ. ಈಗ ನಮ್ಗೆ ಏನೇ ಬೇಜಾರಾದಾಗ, ದುಃಖ ಆದಾಗ ಮದುವೆಗಿಂತ ಮುಂಚೆ ಅಮ್ಮನ ಹತ್ರ ಹೋಗಿ ಹೇಳ್ಕೊಂಡ್ಬಿಟ್ರೆ ನಮಗೆ ಸಮಾಧಾನ ಆಗುತ್ತೆ, ಅಥವಾ ಅಮ್ಮನ ಒಂದ್ಸಲ ಹೋಗಿ ತಪ್ಕೊಂಡ್ಬಿಟ್ರೆ ನಮಗೆ ಸಮಾಧಾನ ಆಗುತ್ತೆ ಅಂತ ಅನ್ಕೋತಾ ಇದ್ವಿ. ಸೇಮ್ ಅದೇ ಥರ ನನಗೆ ಫೀಲ್ ಆಗಿದ್ದು ಅಂತ ಹೇಳಿದ್ರೆ, ನಾನು ನನ್ನ ಅತ್ತೆ ಒಟ್ಟಿಗಿದ್ದಾಗ ನನ್ನ ಅತ್ತೆ ಜೊತೆಗೆ ನನಗೆ ಆ ಒಂದು ಫೀಲ್ ಬರ್ತಾ ಇತ್ತು. ಇವತ್ತು ಅಷ್ಟೇನೆ, ಬೆಳಗ್ಗೆಯಿಂದ ಫುಲ್ ಮೂಡ್ ಆಫ್, ಸ್ಟ್ರೆಸ್ ಎಲ್ಲ ಇತ್ತು. ಬಟ್ ಅದೇನೋ ಗೊತ್ತಿಲ್ಲ, ಅದನ್ನ ತಿಂದ ತಕ್ಷಣ ನಂಗೆ ಅದೆಲ್ಲ ನೋವು ಹೋಗ್ಬಿಡ್ತು. ನನಗೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ತುಂಬಾ ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಕಮೆಂಟ್ಸ್ ಅಲ್ಲೆಲ್ಲ ಅತ್ತೆದರ್ನ ಬೈದಿರ್ತಾರೆ, ಅಥವಾ ಟಾಕ್ಸಿಕ್ ಅಂತೆಲ್ಲ ಅನ್ಕೊಂಡೆಲ್ಲ ಮಾತಾಡಿರ್ತೀರಾ. ಗೊತ್ತಿಲ್ಲ ಯಾರ್ಯಾರ ಲೈಫಲ್ಲಿ ಹೆಂಗೆ ಸಿಕ್ಕಿದ್ದಾರೆ ಅಂತ ಹೇಳ್ಕೊಂಡು. ಬಟ್ ನನ್ನ ಲೈಫಲ್ಲಿ ಒಬ್ರು ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. 10 years ಆಯ್ತು ನಮ್ದು ಮದುವೆ ಆಗಿ. ಈ ಒಂದು 10 years ಜರ್ನಿನಲ್ಲಿ ನಮ್ಮಿಬ್ಬರ ಮಧ್ಯೆ ಏನು ಮನಸ್ತಾಪಗಳು ಬಂದೇ ಇಲ್ಲ. ನಾವು ತುಂಬಾ ಚೆನ್ನಾಗಿದ್ದೀವಿ ಡೇ 1 ಇಂದನೂ ಅಂತ ಏನಲ್ಲ. ನಮ್ಗಳ ಮಧ್ಯನೂ ಕೂಡ ತುಂಬಾ ಮನಸ್ತಾಪಗಳೆಲ್ಲ ಬಂದಿದ್ದಾವೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ವಿ. ಇವತ್ತಿನ ದಿನ ಏನಾದರೂ ನನ್ನ ಸ್ವಲ್ಪ ಕನಸುಗಳು, ನನ್ನ ಆಸೆಗಳು ಎಲ್ಲ ಈಡೇರಿದಾವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ನಮ್ಮ ಅತ್ತೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವ್ರಿಗೆ ಈ ವಿಚಾರನ. ಇಲ್ಲಮ್ಮ, ನೀವು ನಂಗೆ ಹೆಲ್ಪ್ ಮಾಡಿದಕ್ಕೆ ಆಗಿದ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದೀನಿ. ಸೊ ನಾನು ಇವತ್ತು ಯಾಕೋ ಗೊತ್ತಿಲ್ಲ, ತುಂಬಾ ಗ್ರೇಟ್ಫುಲ್ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾಕೋ ತುಂಬಾ ನೆನಪಾಗ್ಬಿಟ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಿಮ್ಮ ಥರನೇ ಇರುವಂಥ ಅತ್ತೆ ಸಿಗಲಿ.